ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶೆಫ್ ಬೈ ಹಾರ್ಟ್. ಇವತ್ತು ನಾವು ಮಾಡ್ತಾ ಇರೋ ಡಿಶ್ ತಂಬುಳಿಗೆ ಏನು ಬೇಕು ನೋಡೋಣ. ತೆಂಗಿನಕಾಯಿ, ಕೊತ್ತಂಬರಿ ಬೀಜ, ಒಂದು ಹಸಿಮೆಣಸಿನ್ಕಾಯಿ, ನೆನೆಸಿದ್ದು ಚೆನ್ನದ, ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಜೀರಿಗೆ, ಒಂದು ಚಿಟಿಕೆ ಅರಿಶಿನ, ಇದನ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಪೇಸ್ಟು ಫುಲ್ ಸ್ಮೂತಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ತರಿ ಬೇಡ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದಾದಮೇಲೆ ಒಂದು ಕಡಾಯಿನ ಇಟ್ಟು ಅದಕ್ಕೆ 2 ಸ್ಪೂನ್ಸ್ ಆಯಿಲ್ ಹಾಕಿ, ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಹಿಂಗು, ಅದ್ರ ಜೊತೆ ಒಂಚೂರು ಕರಿಬೇವಿನ ಸೊಪ್ಪು ಮತ್ತು ರೆಡ್ ಚಿಲ್ಲಿ ಪೇಸ್ಟ್ ಇಟ್ಕೊಂಡು ಅದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡೋಕ್ಕೆ ಬಿಟ್ಟರೆ ಅದು ಸ್ವಲ್ಪ ಫ್ಲೇವರ್ ಎಲ್ಲ ಹರಡ್ಕೊಳ್ಳುತ್ತೆ. ಅದು ಮಸಾಲೆ ಸ್ವಲ್ಪ ಕುಕ್ ಆಗೋ ಅಷ್ಟೊತ್ತಿಗೆ ಒಂದು ಬೌಲಲ್ಲಿ ಕರ್ಡ್ ತೊಗೊಂಡು ಅದನ್ನು ಚೆನ್ನಾಗಿ ವಿಸ್ಕ್ ಮಾಡಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಈ ಮಸಾಲಾಗೆ ಸೇರಿಸಿ ಒಂದು 2 ಮಿನಿಟ್ಸ್ ಮತ್ತೆ ಕುಕ್ ಮಾಡೋಣ, ಸೊ ದ್ಯಾಟ್ ಆ ಫ್ಲೇವರ್ಸ್ ಎಲ್ಲ ಎನ್ಹ್ಯಾನ್ಸ್ ಆಗಲಿ ಅಂತ. ಇವಾಗ ವಿಸ್ಕ್ ಮಾಡ್ಕೊಂಡಿದ್ದ ಕರ್ಡ್ನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಅಷ್ಟೇ ಬಾಯ್ಲ್ ಆಗೋಕ್ಕೆ ಕುಕ್ ಆಗೋಕ್ಕೆ ಬಿಡೋಣ. ಬಿಕಾಸ್ ಮೊಸರಾಗಿರೋದ್ರಿಂದ ತುಂಬ ಓವರ್ ಕುಕ್ಕು ಮಾಡಬಾರ್ದು. ಇದನ್ನು ಕೊನೆಗೆ ಸ್ವಲ್ಪ ಗಾರ್ನಿಷಿಗೆ ಅಂತ ಕೊರಿಯಾಂಡರ್ ಹಾಕಿದ್ರೆ ಬಿಸಿ ಬಿಸಿ ತಂಬುಳಿ ರೆಡಿ.